ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರ ವಿಜಯ ಲಾಕ್ಸ್ ಬೆದ್ರ. ನಾನು ತಜಕ್ಕೆ ಸೊಪ್ಪಿನ ದೋಸೆ ಮಾಡುವ ಅಂತ ಇದ್ದೇನೆ. ಅದಕ್ಕೆ ನೋಡಿ 7 ಲೋಟ ಅಕ್ಕಿ, ಅದಕ್ಕೆ 1 ಲೋಟ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಹಾಗೆ ಸೊಪ್ಪನ್ನು ಕುಯ್ಕೊಂಡು ಬಂದಿದ್ದೇನೆ. ನೋಡಿ ಸೊಪ್ಪು, ಇಷ್ಟು ಸೊಪ್ಪು ಸಾಕು. ಇದು ಹಾಕಿ ಮಾಡಿದರೆ ನಮಗೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಸ್ವಲ್ಪ ಸೊಪ್ಪು ಸಿಕ್ಕಿತ್ತು, ಅದನ್ನು ತಗೊಂಡು ಬಂದು ಈಗ ಮಾಡ್ತಾಯಿದ್ದೇನೆ. ಹೇಗೆ ಇವತ್ತು ರುಬ್ಬಿ ಇಟ್ಕೊಳ್ತೇನೆ. 6 ಗಂಟೆಗಳ ಕಾಲ ನೆನೆದ ಅಕ್ಕಿ ರುಬ್ಬಿ ಆಯಿತು. ಈಗ ಇದನ್ನೀಗ ನಾವು ಕಲಸಿ ಯಾವಾಗಲೂ ಉದ್ದಿನ ದೋಸೆಗೆ ಹೇಗೆ ಇಡ್ತೇವೆ ಹಾಗೆ ಇಡಬೇಕು. ನೋಡಿ, ಒಂದು ಪಿಸ್ತಾ ಕಲರ್ ಬರುತ್ತೆ ಇದು ದೋಸೆ. ನಾನು ಅಕ್ಕಿ ಹಾಕುವಾಗ ತೋರಿಸಲಿಲ್ಲ ನಿಮಗೆ, ಆದರೂ ಕರೆಕ್ಟ್ ಮೆಜರ್ಮೆಂಟ್ ಹೇಳಿದ್ದೇನೆ. ಹಿಟ್ಟು ಉಬ್ಬಿ ಬರಲಿಕ್ಕೆ ಚಂದ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಅಕ್ಕಿ ಸರಿ 8 ಗಂಟೆಗಳ ಕಾಲ ನೆನಿಬೇಕು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮಾಡ್ತಿದ್ದೇನೆ. ನಿಮಗೇನು ಸಿಕ್ಕಿದರೆ ತಗಚೆ ಸೊಪ್ಪು ಮಾಡಿಕೊಳ್ಳಿ. ನೋಡಿ, ನಾವು ನಿನ್ನೆ ಅದನ್ನು ತಗಚೆ ಸೊಪ್ಪಿನ ದೋಸೆ ಮಾಡಲಿಕ್ಕೆ ಹಿಟ್ಟು ಕಲಸಿಟ್ಟಿದ್ದೇನೆ. ಈಗ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ, ಪಿಸ್ತಾ ಕಲರ್ ಬಂದಿದೆ. ನೋಡಿ, ಈ ರೀತಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ಬೇಕೀಗ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1/4 ಟೀ ಸ್ಪೂನು ಸೋಡಾ ಪುಡಿನ ನಾನು ಕಲಸಿದ್ದೇನೆ. ನೋಡಿ, ಈ ರೀತಿ ಕಲಸಿ ಹಾಕ್ಕೊಳ್ತಿದ್ದೇನೆ. ಒಂದು ಸ್ಪೂನಷ್ಟು ಸಕ್ಕರೆ, ಸೊಪ್ಪೆಲ್ಲ ತಿನ್ನದಿದ್ದವರಿಗೆ ಇದು ಚೆಂದ ಆಗ್ತದೆ. ಇದು ಪಿಸ್ತಾ ಕಲರ್ ಬಂದು ತುಂಬ ಮಕ್ಕಳು ಇಷ್ಟಪಡ್ತಾರೆ. ಹಾಗೆ ಈಗ ದೋಸೆ ಮಾಡಿಕೊಳ್ಳೋಣ. ನೋಡಿ, ಉದ್ದಿನ ದೋಸೆ ಹಾಕ್ಕೊಂಡಾಗೆ ಹಾಕ್ಕೊಳ್ತಿದ್ದೇನೆ. ಸೌಟ್ ಹಾಕ್ಕೊಳ್ತೇನೆ. ಮುಚ್ಚಳ ಮುಚ್ಚಿ ಬೇಯಿಸುವ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ದೊಡ್ಡದು ಮಾಡಿದರೆ ಚೆನ್ನಾಗಿರೋದಿಲ್ಲ. ಒಂದೇ ಸೌಟ್ ಹಾಕ್ಕೊಂಡು ಮಾಡಿದ್ದೇನೆ. ನೋಡಿದ್ರಲ್ಲ ತಗಚೆ ಸೊಪ್ಪಿನ ದೋಸೆ. ಇದು ತುಂಬ ಸ್ಮೂತ್ ಬಂದಿದೆ. ನೋಡಿ, ಸ್ಪಂಜ್ ಆಗಿದೆ, ತುಂಬ ಚೆನ್ನಾಗಿದೆ. ಪಿಸ್ತಾ ಕಲರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಕಣ್ಣನು ಬಿದ್ದಿದೆ ಒಳ್ಳೆಯ ರೀತಿಯಲ್ಲಿ. ಶುರುವಿಂದ ಲಾಸ್ಟ್ ತನಕ ಒಳ್ಳೆಯ ರೀತಿಯಲ್ಲಿ ಕರೆಕ್ಟಾಗಿ ಬಂದಿದೆ. ಹೀಗೆ ನೋಡಿ ಮಾಡಿ. ಮಂಗಳೂರಲ್ಲಿ ಎಲ್ಲ ಕಡೆ ಇರುತ್ತೆ, ಬ್ಯಾಂಗ್ಳೂರಲ್ಲಿ ಉಂಟಾ ಇಲ್ಲ ನನಗೆ ಗೊತ್ತಿಲ್ಲ. ಹಾಗೆ ಸಿಕ್ಕಿದರೆ ಎಲ್ಲರೂ ಟ್ರೈ ಮಾಡಿ, ನೋಡಿ, ಮಾಡಿ, ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಸಿಗ್ತೇನೆ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.